ನಮಸ್ಕಾರ. ಒಂದೇ ಮಾತರಂ. ಸಾಮಾನ್ಯವಾಗಿ ಕನ್ನಡದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ರವಿ ಕಾಣದನ್ನ ಕವಿ ಕಂಡ, ಕವಿಯೂ ಕಾಣದಂತಂದನ ಪತ್ರಕರ್ತ ಕಂಡ ಅಂತ. ಅಂದ್ರೆ ಒಬ್ಬ ಪತ್ರಕರ್ತ, ಒಬ್ಬ ಮಾಧ್ಯಮದಲ್ಲಿರುವಂತ ವ್ಯಕ್ತಿ ಬೆಳವಣಿಗೆ ಮತ್ತೆ ಸಂದರ್ಭವನ್ನ ಹೇಗೆಲ್ಲವೂ ತನಗೆ ಉಪಯೋಗ ಆಗೋ ರೀತಿ ಒಳಗಡೆ ಅದನ್ನ ನೆರೇಟಿವ್ ಆಗಿ ಬಿಲ್ಡ್ ಮಾಡ್ತಾನೆ ಅನ್ನೋದಕ್ಕೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಚರ್ಚೆ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ದಿನ ಈಶಾ ಫೌಂಡೇಶನಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹಾಗೆ ಕುಂಭಮೇಳದಲ್ಲೂ ಕೂಡ ಪಾಲ್ಗೊಂಡಿದ್ರು. ಕುಂಭಮೇಳದ ಒಳಗಡೆ ಉತ್ತರ ಪ್ರದೇಶ ಸರ್ಕಾರ ಹೇಳಿರೋ ಪ್ರಕಾರ 65,67,00,000 ಜನ ಅವರ ಏನು ಎಲ್ಲ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬೇರೆ ಬೇರೆ ಆಯಾಮದಲ್ಲಿ ಒಂದು 10 ಆಯಾಮದಲ್ಲಿ ಹೇಳಿರೋ ಅಂತ ಸಂಖ್ಯೆಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಕೂಡ ಒಬ್ಬರು. ಆದ್ರೆ ಇಷ್ಟು ಕೋಟ್ಯಾಂತರ ಜನ ಪಾಲ್ಗೊಂಡಿರುವಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕುಂಭಕ್ಕೆ ಹೋಗಿ ಅವರ ಗುರುಗಳ ಜೊತೆ ಆ ಕುಂಭಮೇಳದಲ್ಲಿ ಪಾಲ್ಗೊಂಡಂಥದ್ದು ಅದ್ಯಾಕೆ ಬಹಳ ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನಾರ್ಹ. ಹಾಗೆ ಕಳೆದ ಅನೇಕ ವರ್ಷಗಳಿಂದ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ ಅವರು ಈ ಒಂದು ಶಿವರಾತ್ರಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಜನರು ಬಂದು ಅಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಮಹನೀಯರು ಪಾಲ್ಗೊಂಡಿದ್ದಾರೆ. ಪ್ರಧಾನಿಗಳು ಪಾಲ್ಗೊಂಡಿದ್ದಾರೆ, ರಾಷ್ಟ್ರಾಧ್ಯಕ್ಷರು ಪಾಲ್ಗೊಂಡಿದ್ದಾರೆ, ರಾಜ್ಯಪಾಲರು ಪಾಲ್ಗೊಂಡಿದ್ದಾರೆ, ಅನೇಕ ಮುಖ್ಯಮಂತ್ರಿಗಳು, ಕ್ರೀಡಾಪಟುಗಳು, ಸಿನಿಮಾ ತಾರೆಯರು, ನೂರಾರು ಜನ ಪಾಲ್ಗೊಂಡಿದ್ದಾರೆ. ಲಕ್ಷಾಂತರ ಜನ ಸಾಮಾನ್ಯ ಜನರು ಕೂಡ ಈ ಈಶಾ ಅಂತಕ್ಕಂಥದ್ದು, ಶಿವ ಅನ್ನೋದನ್ನ ಇನ್ನೊಂದು ಮುಖವಾಗಿ ಈಶಾವನ್ನ ನೋಡತಕ್ಕಂಥದ್ದು, ಒಂದು ಬೃಹತ್ ಆದಂತ ಕಲ್ಪನೆಯನ್ನ ನಮ್ಮ ದೇಶದ ಒಳಗಡೆ ಕೊಟ್ಟಂಥದ್ದು. ಏನು ಪ್ರತಿಮೆಗಳಿಗೆ ನಾವೆಲ್ಲ ಈ ಬಾಹುಬಲಿ ಪ್ರತಿಮೆಯನ್ನ ನೋಡಿದೀವಿ, ಗೊಮ್ಮಟೇಶ್ವರಂದು. ಅದು ಬಿಟ್ಟ ಮೇಲೆ ದೊಡ್ಡದಾದಂತ ಈ ಪ್ರತಿಮೆ ಇದೆ ಅನ್ನೋಂಥದನ್ನ ತೋರಿಸ್ಕೊಟ್ಟಂಥದ್ದು ಅವರು. ಆಮೇಲಿಂದ ನಾವು ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ ಮಾಡಿರೋದು ನಮ್ಗೆ ಗೊತ್ತುಂಟು. ಆದರೂ ಅವರ ಜಗ್ಗಿ ವಾಸುದೇವ್ ಅವರ ಪರಿಕಲ್ಪನೆ ಒಳಗಡೆ ಮೂಡಿದಂಥ ಈ ಶಿವನ ಏನು ಒಂದು ಬೃಹತ್ ಆದಂಥ ಏನು ಒಂದು ಪ್ರತಿಮೆ ಎಲ್ಲರನ್ನೂ ಮನಸೂರೆಗೊಂಡಿರ್ತಕ್ಕಂಥದ್ದು. ಅದರ ನಂತರ ಲಕ್ಷಾಂತರ ಜನ ತಮಿಳ್ನಾಡಂಥ ಪ್ರದೇಶದ ಒಳಗಡೆ ಕೊಯಮತ್ತೂರಿನಲ್ಲಿ ಒಂದು ಹಿಂದೂ ಧರ್ಮದ ವಿಚಾರದ ಒಳಗಡೆ ಪಾಲ್ಗೊಳ್ಳುವಿಕೆ, ದ್ರಾವಿಡ ಸಂಸ್ಕೃತಿ ಮತ್ತು ಅಲ್ಲಿ ಇರ್ತಕ್ಕಂಥ DMK, ADMK ಮಿಕ್ಕೆಲ್ಲ ಪಕ್ಷಗಳನ್ನು ಮೀರಿ ಜನ ಪಾಲ್ಗೊಳ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆಗಳ ಏನು ಕಾರ್ಯಕ್ರಮ ಆಗತ್ತೆ, ಖಂಡಿತವಾಗ್ಲೂ ಉಲ್ಲೇಖನೀಯ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಪಾಲ್ಗೊಂಡಿರ್ತಕ್ಕಂಥದ್ದು. ನಾನು ಯಾಕೆ ಇದನ್ನ ರವಿ ಕಂಡಿದ್ದನ್ನ ಕವಿ ಕಂಡಿದ್ದನ್ನ ಪತ್ರಕರ್ತ ಕಂಡ ಅಂದ್ರೆ, ಈ ಪತ್ರಕರ್ತರಿಗೆ ಈ ಒಂದು ರೀತಿ ಒಳಗಡೆ ಇಂಟರ್ಪ್ರಿಟೇಷನ್. ಹಿಂದೆ ಒಮ್ಮೆ ಹೀಗೆ ಮಾಡಿದ್ರು ಅವರು. ಏನು ಭಾರತ ಮತ್ತೆ ಪಾಕಿಸ್ತಾನ ಸಂಬಂಧವನ್ನ ಅಟಲ್ಜಿ ಬೆಳೆಸುವಂಥದ್ದು ಮಾಡಿದ್ರು, ಅದಕ್ಕೆ ಬಸ್ ಡಿಪ್ಲೊಮಸಿ ಮಾಡಿದ್ರು. ಆನಂತರ ಅಡ್ವಾಣಿಯವರು ಕರಾಚಿಗೆ ಹೋಗಿದ್ರು. ಕರಾಚಿ ಅಡ್ವಾಣಿಯವರ ಮೂಲ ನೆಲೆ ಸಿಂಧಿಂದ ಬಂದಂಥವ್ರವರು. ವಿಭಜಿತ ಭಾರತ ಆಗೋಕ್ಕೂ ಮುಂಚೆ ಏನು ಒಂದು ಅಖಂಡ ಭಾರತ ಇತ್ತಂದ ಸಂದರ್ಭದಲ್ಲಿ ಇದ್ದಂಥವ್ರು.
ಆಮೇಲಿಂದ ಅವರು ದೆಹಲಿಗೆ ಬಂದ್ರು. ಜಿನ್ನಾ ಬಗ್ಗೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಅವರು, ಮಹಮ್ಮದ್ ಅಲಿ ಜಿನ್ನಾಗೆ ಪಾಕಿಸ್ತಾನ ಥಿಯೋಕ್ರೆಟಿಕ್ ಸ್ಟೇಟ್ ಆಗಬೇಕು ಅಂತ ಏನು ಅನ್ಸಿರ್ಲಿಲ್ಲ. ಅವರು ಪಾಕಿಸ್ತಾನವನ್ನ ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತ ಅನ್ಕೊಂಡಿದ್ರು ಅವರು. ಅವರು ಮನಸ್ಥಿತಿ ಒಳಗಡೆನೂ ಕೂಡ ಬಹಳ ಈ ಜಾತ್ಯತೀತ ಮನಸ್ಥಿತಿನೇ ಇತ್ತು ಅಂತ ಉತ್ತರ ಕೊಟ್ರು. ಅದನ್ನ ದೊಡ್ಡದಾಗಿ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡೋ ತರ ಈ ಮಾಧ್ಯಮ ಮಿತ್ರರು ಚಿತ್ರಣ ಮಾಡಿದ್ರು. ಎಲ್ಲಿವರೆಗೆ ಅದು ತಲುಪಿಡ್ತು ಅಂತಂತಂದ್ರೆ, ಏನ್ ಇಡೀ ತಮ್ಮ ಬದುಕನ್ನ ಅವರು ಪ್ರಚಾರಕರಾಗಿ ಪೂರ್ಣ ಸಮಯವನ್ನ ಒಂದು ಸಿದ್ಧಾಂತಕ್ಕೋಸ್ಕರ ಲಾಲ್ ಕೃಷ್ಣ ಅಡ್ವಾಣಿ ಅವರು ಬದುಕಿದ್ರು. ಬಿಜೆಪಿಗೆ ಇಷ್ಟು ಜನಮನ್ನಣೆ ಸಿಗುವಂತ ರೀತಿ ಒಳಗಡೆ ಆ ಇಳಿ ವಯಸ್ಸಿನಲ್ಲಿ ದೇಶದ ಉದ್ದಗಲಕ್ಕೂ ರಾಮರಥೆಯನ್ನ ಮಾಡಿ ಬಿಜೆಪಿಯನ್ನ ಬಲಾಢ್ಯ ಮಾಡಿದ್ರು. ಅವರು ಒಂದು ರೀತಿ ಒಳಗಡೆ ಪರಿತಪಿಸೋ ರೀತಿ ಒಳಗಡೆ ಮಾಧ್ಯಮದ ಈ ಒಂದು ಪ್ರಯತ್ನದಿಂದ ರಾಜೀನಾಮೆ ಕೊಡೋ ಹಂತಕ್ಕೆ ಹಂತದಾಗೋಯ್ತು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ವಿದ್ಯಮಾನ ನಡೆದೋಯ್ತು ಅಂತಂತಂದ್ರೆ, ಮಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಅಡ್ವಾಣಿ ಅವರು ಕೊಟ್ಟಂತ ಒಂದು ಪ್ರತಿಕ್ರಿಯೆ ದೇಶದ ರಾಜಕಾರಣದ ಒಳಗಡೆ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡ್ತು. ಮಾಧ್ಯಮ ಆ ರೀತಿ ಕೆಲಸ ಮಾಡ್ತು. ಇವತ್ತು ಕೂಡ ಈ ಡಿ ಕೆ ಶಿವಕುಮಾರ್ ವಿಚಾರದಲ್ಲೂ ಕೂಡ ಅನಪೇಕ್ಷಿತ ಅದು. ಇದೇನು ಅವರು ಸಿದ್ದರಾಮಯ್ಯನ್ಗೆ ಉತ್ತರ ಕೊಡಕ್ಕೆ ಈ ತರದ್ ಮಾಡಿದ್ರು, ಆ ತರ ಮಾಡಿದ್ರು ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾ ಇದೀವಿ ನಾವು. ಟಿವಿ ಒಳಗಡೆ ಕೂತ್ಕೊಂಡು ಡಿಬೇಟ್ ಅನ್ನ ಮಾಡ್ತಾ ಇದೀವಿ. ಇಲ್ಲ, ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಏನಂತಂದ್ರೆ, ಭಾರತ ಬದಲಾಗ್ಬಿಟ್ಟಿರ್ತಕ್ಕಂಥದ್ದು. ಭಾರತದ ಒಳಗಡೆ ಇವತ್ತು ಒಂದು ಅಂದಾಜು ಮಾಡೋಣ, ಒಂದು 60 ಕೋಟಿ ಜನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತಂತಂದ್ರೆ ಎಷ್ಟು ದೊಡ್ಡ ಪ್ರಮಾಣದ ಅದಕ್ಕೆ ಅಕ್ಸೆಪ್ಟೆನ್ಸ್, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಅದನ್ನ ಸಹರ್ಷ ಸ್ವೀಕಾರ ಮಾಡಿದ್ದಾರೆ. ಯಾವ ಒಂದು ಜಡತ್ವದಿಂದ ಇದ್ದಂತ ಒಂದು ಸಮಾಜ, ನಾವು ಅನೇಕ ಬಾರಿ ಹಾಡುಗಳನ್ನ ಹೇಳ್ತಿದ್ವಿ. ಉಜ್ವಲ ಸಂಸ್ಕೃತಿ ಮೈ ಮರೆತಿಹುದು, ಮಲಗಿದೆ ಹಿಂದೂಸ್ತಾನ್, ಎಚ್ಚರವಾಗಿ ಮೆರೆಯುವುದೊಂದೇ ಜ್ವಲಂತ ರಾಷ್ಟ್ರ ಮಹಾನ್ ಅಂತ ನಾವು ಸಂಸ್ಕೃತಿನ ಮರ್ತು ಬಿಟ್ಟಿದ್ದೀವಿ ಅಂತ ಹಾಡು ಹೇಳ್ತಿದ್ವಿ. ಅದೇ ಭಾರತ ಇವತ್ತು ಎದ್ದು ನಿಂತು ಬಿಟ್ಟಿದೆ. ಇವತ್ತು ಕೋಟ್ಯಾಂತರ ಜನ ತನ್ನ ಸಂಸ್ಕೃತಿ, ತನ್ನ ವಿಚಾರಕ್ಕೋಸ್ಕರ ಸಾವಿರಾರು ಕಿಲೋಮೀಟರ್ ಪ್ರವಾಸ ಮಾಡಿ ಹೋಗಿ ತನ್ನ ಐಕ್ಯತೆ ಮತ್ತೆ ತನ್ನ ದೃಢತೆ ಈ ಧರ್ಮದ ವಿಚಾರದಲ್ಲಿ ತೋರಿಸ್ಕೊಳ್ಳುವಂಥದ್ದು ಬಹಳ ದೊಡ್ಡ ಸಂಗತಿ. ಅದು ಮಾಧ್ಯಮ ಏನ್ ಬಿತ್ತರಿಸತ್ತೋ, ಜಗತ್ತು ಏನ್ ಹೇಳತ್ತೋ, ಕಾಂಗ್ರೆಸ್ ಇಷ್ಟಪಡತ್ತೋ, ಸಮಾಜವಾದಿ ಪಾರ್ಟಿ ಇಷ್ಟಪಡತ್ತೋ, DMK ತಿರಸ್ಕಾರ ಮಾಡತ್ತೋ, ಇವ್ಯಾವುದು ಲೆಕ್ಕ ಇಲ್ಲ. ನಮ್ಮೂರಿನ ಜನ ಹೋಗ್ಬಿಟ್ಟು ನಮ್ಮೂರಿನಲ್ಲಿ ಓದಂಥವ್ರು ಹೋಗಿ ಕುಂಭದಲ್ಲಿ ಮಿಂದು ನೀರು ತಗೊಂಬಂದು ಊರಿನಲ್ಲಿ ಹಂಚ್ಬಿಟ್ಟು ಇವತ್ತು ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ತಿಳಿಸುವಂಥದ್ದು ಕೆಲಸ ಮಾಡಿದ್ರು. ಅನಾವಶ್ಯಕವಾಗಿ ನಾವಿಷ್ಟು ದೊಡ್ಡ ಒಂದು ಭಾರತದ ಒಳಗಡೆ ಜನ ಏಕೀಕೃತವಾಗಿ ಒಂದೇ ರೀತಿ ಒಳಗಡೆ ಯೋಚನೆ ಮಾಡೋ ಅಂಥದ್ದು ಮಾಡಿರೋ ಅಂಥದ್ದು, ಅದನ್ನ ಮಾಧ್ಯಮ ಚರ್ಚೆ ಮಾಡಬೇಕಾಗಿತ್ತು. ಒಂದು ಕಾಲಘಟ್ಟ ಇತ್ತು, ಹಿಂದೂಗಳು ಯಾವಾಗಪ್ಪ ಒಂದಾಗ್ತಾರೆ ಅಂದ್ರೆ ಯಾರು ಸಾವಾದಾಗ 4 ಜನ ಹೆಗಲಿಗೆ ಇದನ್ನ ಕೊಟ್ಟಾಗ ಮಾತ್ರ ಒಂದಾಗ್ತಾರೆ ಅಂತಿತ್ತು. ಅದನ್ನ ಸುಳ್ಳು ಮಾಡಿದ್ರು. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭಾರತದಲ್ಲಿ ಒಂದಾಗಿ ಸೇರಿದ್ರು. ಅದು ಬಿಟ್ಟು DK ಶಿವಕುಮಾರ್ ಕುಂಭಕ್ಕೆ ಹೋಗಿದ್ದು, ಈಶಾ ಫೌಂಡೇಶನ್ ಅಲ್ಲಿ ಹೋಗಿದ್ದೇ ದೊಡ್ಡ ಸಂಗತಿ ಅಂತೇಳಿ ಚರ್ಚೆ ಮಾಡೋದಾದ್ರೆ ಅದು ಮೂರ್ಖತನದ ಪರಮಾವಧಿ ಅಂತಾಗತ್ತೆ. ಇದೇ DK ಶಿವಕುಮಾರ್ ಇನ್ನೊಂದು ಮುಖ ಕೂಡ ನಮ್ಗೆ ಗೊತ್ತಿದೆ ಅಲ್ವಾ, ಅವರು ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಕರೆದಿರ್ತಕ್ಕಂಥದ್ದು. ನನಗನ್ಸತ್ತೆ ನಾವು ಈ ಮಾಧ್ಯಮದವರ
ಈ ಆಟಕ್ಕೆ ನಾವು ತಲೆ ಕೊಡದೆ ನಮ್ಮ ದೇಶದಲ್ಲಿ ಉತ್ಪನ್ನ ಆದಂಥ ಈ ಒಂದು ಏಕತೆ, ಒಂದು ಒಗ್ಗಟ್ಟು, ಒಂದು ಸಂಘಟನೆ, ಇದನ್ನು ಮತ್ತಷ್ಟು ಬಲಾಢ್ಯ ಮಾಡಿ ಭಾರತವನ್ನ ಜಗತ್ತಲ್ಲೇ ಶಕ್ತಿಶಾಲಿಯಾಗಿ ಮಾಡೋ ದಿಶೆ ಒಳಗಡೆ ಯೋಚನೆ ಮಾಡೋದು ಅಗತ್ಯ ಅಂತ ಅನ್ಸುತ್ತೆ. DK PK ಮಿಕ್ಕಿದೆಲ್ಲವೂ ಬದಿಗಿಟ್ಟು ಭಾರತದ ಒಳಗಡೆ ಏನು ಹಿಂದೂಗಳು ಒಂದಾಗಿದ್ದೀವಿ, ಮತ್ತಷ್ಟು ಬಲಾಢ್ಯರಾಗಿ ಮುಂದೆ ಹೋಗೋಣ, ಸಂಘಟಿತರಾಗಿ ಹೋಗೋಣ. ಅದು ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಮಸ್ಕಾರ.